ಗ್ಯಾರಂಟಿ ನಡುವೆಯೂ ಸಿದ್ದರಾಮಯ್ಯ ಸರ್ಕಾರದ ಜನಪ್ರಿಯತೆ ಕುಸಿದ ಎಫೆಕ್ಟ್ ಇದು. ಸಿದ್ದರಾಮಯ್ಯ ಸಂಪುಟದ ಸರ್ಜರಿಗೆ ಮುಂದಾದಂತಹ ಕಾಂಗ್ರೆಸ್ ಹೈಕಮಾಂಡ್ ಮುಂದಿನ ವಾರವೇ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಭಾರೀ ಬದಲಾವಣೆಯಾಗುವಂತಹ ಸಾಧ್ಯತೆ ಇದೆ. ಗ್ಯಾರಂಟಿ ನಡುವೆಯೂ ಕೂಡ ಸಿದ್ದರಾಮಯ್ಯರ ಜನಪ್ರಿಯತೆ ಕುಸಿದ ಹಿನ್ನೆಲೆನೋ ಗೊತ್ತಿಲ್ಲ. ಸಿದ್ದರಾಮಯ್ಯ ಸಂಪುಟದ ಸರ್ಜರಿಗೆ ಮುಂದಾಗಿರ್ತಕ್ಕಂತಹ ಕಾಂಗ್ರೆಸ್ನ ಹೈಕಮಾಂಡ್ ಮುಂದಿನ ವಾರವೇ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಭಾರೀ ಬದಲಾವಣೆ ತರೋ ಸಾಧ್ಯತೆ ಇದೆ. ಮುಂದಿನ ವಾರ ದೆಹಲಿಗೆ ದೌಡಾಯಿಸಲಿರುವಂತಹ ಸಿಎಂ ಮತ್ತು ಡಿಸಿಎಂ ಇಬ್ಬರನ್ನು ಕೂಡ ಈಗಾಗಲೇ ಹೈಕಮಾಂಡ್ ನಾಯಕರು ಕರೆದಿದ್ದಾರೆ. ಸಂಪುಟದಿಂದ ಯಾರನ್ನು ತೆಗೆಯಬೇಕು, ಯಾಕೆ ತೆಗೆಯಬೇಕು ಎನ್ನುವಂತಹ ಎಲ್ಲ ತರಹದ ಉತ್ತರವನ್ನು ಕೂಡ ಕೊಡಬೇಕು. ಸಂಪುಟಕ್ಕೆ ಯಾರನ್ನು ತಗೋಬೇಕು, ಕಾರಣಗಳೇನು, ಯಾಕೆ ತಗೋಬೇಕು. ಸಂಪುಟ ಸರ್ಜರಿ ಪಟ್ಟಿ ಸಮೇತ ದೆಹಲಿಗೆ ತೆರಳಲಿರುವಂತಹ ಸಿಎಂ ಸಿದ್ದರಾಮಯ್ಯ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್, ಸಿದ್ದು ಡಿಕೆ ಪಟ್ಟಿಗೆ ಹೈಕಮಾಂಡ್ ಒಪ್ಪಿದ್ರೆ ಮುಂದಿನ ವಾರವೇ ಸಂಪುಟ ಪುನರ್ರಚನೆಯಾಗುತ್ತೆ. ಈಗ ಇರ್ತಕ್ಕಂತಹ ಸಿದ್ದರಾಮಯ್ಯರ ಸಚಿವ ಸಂಪುಟದಲ್ಲಿ ಕೆಲವರಿಗೆ ಕೋಕು, ಕೆಲವರಿಗೆ ಹೊಸಬರಿಗೆ ಮಣೆ ಎನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವೇಳೆ ಸಚಿವ ಸಂಪುಟದಿಂದ ನಿರ್ಗಮಿಸುವಂತಹ ವ್ಯಕ್ತಿಗಳಿಗೆ ಅಂದರೆ ಅಲ್ಲಿಂದ ಕಳುಹಿಸಿಕೊಡೋದಕ್ಕೆ ಏನಾದರೂ ಕಾಂಗ್ರೆಸ್ ಪ್ರಯತ್ನ ಪಟ್ಟಿದ್ರೆ ಸೊ ಅದು ಯಾಕೆ ಅವ್ರನ್ನ ತೆಗಿಬೇಕು ಅನ್ನುವಂಥ ಕಾರಣವನ್ನು ಕೂಡ ಕೊಡಬೇಕಾಗಿ ಬರುತ್ತೆ. ಇನ್ನು ಆ ಸ್ಥಾನಕ್ಕೆ ಒಬ್ಬರನ್ನ ಆಯ್ಕೆ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಅವರ ಅರ್ಹತೆ ಮತ್ತು ಯೋಗ್ಯತೆಯ ಬಗ್ಗೆಯೂ ಕೂಡ ಹೈಕಮಾಂಡ್ ನಾಯಕರು ಕೇಳ್ತಾರೆ. ಅದಕ್ಕೆಲ್ಲದಕ್ಕೂ ಕೂಡ ಉತ್ತರವನ್ನು ಕೊಡಬೇಕಾಗಿ ಬರುತ್ತೆ. ಇನ್ನು ಸಿಎಂ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಹಾಗೆ ಖಾಲಿ ಕೈಯಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋದಕ್ಕೆ ಹೋಗೋದಿಲ್ಲ. ಒಂದಷ್ಟು ಪಟ್ಟಿಯನ್ನು ಕೂಡ ಈಗಾಗಲೇ ಸಿದ್ಧತೆಯಲ್ಲಿ ಇರ್ತಾರೆ. ಒಂದಷ್ಟು ಪಟ್ಟಿಯಲ್ಲಿ ಒಂದಷ್ಟು ಹೆಸರನ್ನು ಕೂಡ ಅವರವರ ಆಪ್ತ ವಲಯದಲ್ಲಿ ಅಥವಾ ಅವರವರ ಬಣದಲ್ಲಿ ಯಾರ್ಯಾರು ಅತ್ಯಾತ್ಮೀಯರಾಗಿರ್ತಾರೋ ಅಂತಹ ವ್ಯಕ್ತಿಗಳ ಹೆಸರು ಕೂಡ ಉಲ್ಲೇಖ ಆಗಿರುತ್ತೆ. ಉಲ್ಲೇಖ ಆಗಿದ್ದ ಮಾತ್ರಕ್ಕೆ ಆಯ್ಕೆಯ ಪ್ರಕ್ರಿಯೆ ನಡೆಯುತ್ತಾ ಇಲ್ಲ. ಅವರು ಕಾಂಗ್ರೆಸ್ನ ವರ್ಚಸ್ಸಿಗೆ ಎಷ್ಟರ ಮಟ್ಟಿಗೆ ವರ್ಚಸ್ಸು ಬಿಲ್ಡ್ ಆಗೋದಕ್ಕೆ ಕಾರಣಕರ್ತರು, ಇನ್ನು ಅವರು ಏನಾದರೂ ಕಳಂಕಿತರ, ವಿವಾದಿತರ ಎಲ್ಲವನ್ನೂ ಕೂಡ ಚರ್ಚೆ ಮಾಡಲಾಗುತ್ತೆ. ಹಾಗಾದರೆ ಮುಂದಿನ ವಾರವೇ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಬದಲಾವಣೆಗಳಾಗ್ತಾವಾ? ಮುಂದಿನ ವಾರ ದೆಹಲಿಗೆ ದೌಡಾಯಿಸಲಿರುವಂತಹ ಸಿಎಂ ಸಿದ್ದರಾಮಯ್ಯ ಜೊತೆಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಂಪುಟದಿಂದ ಯಾರನ್ನ ತೆಗೀಬೇಕು, ಯಾಕೆ ತೆಗಿಬೇಕು, ಸಂಪುಟಕ್ಕೆ ಯಾರನ್ನ ತಗೋಬೇಕು, ಅದಕ್ಕೆ ಕಾರಣ ಏನು, ಇಂಥವರನ್ನೇ ತಗೊಳ್ಳಿ ಅಂತ ಹೇಳಿ ನೀವು ರೆಫರ್ ಮಾಡಿದ್ರೆ ಯಾಕೆ ತಗೋಬೇಕು? ಸಂಪುಟ ಸರ್ಜರಿ ಪಟ್ಟಿ ಸಮೇತ ದೆಹಲಿಗೆ ತೆರಳಲಿರುವಂತಹ ಸಿಎಂ ಜೊತೆಗೆ ಡಿಸಿಎಂ ಸಿದ್ದು ಡಿಕೆ ಪಟ್ಟಿಗೆ ಹೈಕಮಾಂಡ್ ಒಪ್ಪಿದ್ರೆ ಮುಂದಿನ ವಾರವೇ ಸಂಪುಟ ಪುನರ್ರಚನೆ ಆಗುತ್ತೆ. ಈ ಹಿಂದೆ ಸಾಕಷ್ಟು ಕಾಂಗ್ರೆಸ್ನ ಸಚಿವರ ಮೇಲೆ, ಶಾಸಕರ ಮೇಲೆ ಆರೋಪ ಕೇಳಿಬಂದಾಗ ಕಾಂಗ್ರೆಸ್ ಹೈಕಮಾಂಡ್ ಸ್ವಲ್ಪ ಎಚ್ಚರ ವಹಿಸಿದಂಗೆ ಕಾಣ್ತಾ ಇದೆ. ಅದರಲ್ಲಿ ಒಂದು ಸತೀಶ್ ಸೈಲ್ ವಿರುದ್ಧ ಕೇಳಿಬಂದಂಥ ಆರೋಪ, ದದ್ದಲ್ ವಿರುದ್ಧ ಕೇಳಿಬಂದಂಥ ಆರೋಪ, ನಾಗೇಂದ್ರ ವಿರುದ್ಧ ಕೇಳಿಬಂದಂಥ ಆರೋಪ, ಹೀಗೆ ಬ್ಯಾಕ್ ಟು ಬ್ಯಾಕ್ ಕೆಲ ಶಾಸಕರ ಸಚಿವರ ಮೇಲೆ ಕೇಳಿಬಂದಂಥ ಆರೋಪಗಳ ಬೆನ್ನಲ್ಲೇ ಹೈಕಮಾಂಡ್ ನಾಯಕರು ಸ್ವಲ್ಪ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡ್ತಾರೆ. ಒಂದು ವೇಳೆ ರೀಶಫಲ್ ಆಗೋದೇ ಆದರೆ ಅರ್ಹರಿಗೆ ಮತ್ತು ಯೋಗ್ಯರಿಗೆ ಮಾತ್ರ ಸ್ಥಾನ ಕೊಡಬೇಕು ಅಂತ ಹೇಳಿ ಹೈಕಮಾಂಡ್ ನಾಯಕರ ಮುಂದೆ ಸಿದ್ದರಾಮಯ್ಯ, ಡಿಕೆಶಿ ಮಂಡಿ ಊರಬೇಕಾಗಿ ಬರುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.